ಬೀದಿಗಳಲ್ಲಿ ಪ್ರದರ್ಶನಗೊಳ್ತಾ ಇದ್ದ ಜೋಗತಿ ನೃತ್ಯ ಕಲೆಯನ್ನು ರಾಷ್ಟ್ರೀಯ ವೇದಿಕೆಗಳವರೆಗೆ ಕೊಂಡೊಯ್ದ ಕೀರ್ತಿ ಸಲ್ಲೋದು ಮಂಜಮ್ಮ ಜೋಗತಿ ಅವರಿಗೆ. ಆಧುನಿಕ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಆಲನ್ ಟ್ಯೂರಿಂಗ್ ಸಲಿಂಗ ಪ್ರೇಮಿ. ಆಧುನಿಕ ಪರಿಸರ ಚಳುವಳಿಯ ಜನನಿ ಅಂತ ಪ್ರಸಿದ್ಧರಾದ ಅಮೆರಿಕನ್ ಜೀವಶಾಸ್ತ್ರಜ್ಞೆ ಮತ್ತು ಲೇಖಕಿ ರಾಚೆಲ್ ಕಾರ್ಸನ್ ಅವರು ಲೆಸ್ಬಿಯನ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. LGBTQ+, ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್, ಕ್ವೀರ್, ಏಸೆಕ್ಷುವಲ್ ಪ್ಲಸ್ ಹೀಗೆ ತಮ್ಮ ಲೈಂಗಿಕ ಗುರುತನ್ನು ತೆರೆದಿಡೋದು ಸದ್ಯ ಸಾಹಸ. ಇವೆಲ್ಲವೂ ಇತ್ತೀಚೆಗೆ ಮೂಡ್ಕೊಂಡಿರೋದು. ಆದರೆ ಈ ಹಿಂದೆ ಇರಲಿಲ್ಲ ಅನ್ನೋ ಗುಂಪು ಇದೆ. ಆದರೆ ಕೆಲ ವರ್ಷಗಳ ಹಿಂದಿನವರೆಗೂ ಲೈಂಗಿಕ ಗುರುತನ್ನು ಬಹಿರಂಗವಾಗಿ ಹೇಳ್ಕೊಳ್ಳುವಷ್ಟು ಮುಕ್ತ ವಾತಾವರಣ ನಮ್ಮಲ್ಲಿ ಇರಲಿಲ್ಲ. ಅಂಥ ಧೈರ್ಯವನ್ನು ಈ ಸಮಾಜ ನಮಗೆ ತುಂಬಲೂ ಇಲ್ಲ. ಆದರೆ ಅಂದು ಇಂದು ಈ ಸಮುದಾಯ ಜೀವಂತವಾಗಿದೆ, ಮುಂದೆಯೂ ಇರುತ್ತೆ. ಅನಾದಿ ಕಾಲದಿಂದ ಸಮುದಾಯ ಜಗತ್ತಿಗೆ ಅಗಾಧವಾದ ಕೊಡುಗೆಯನ್ನು ನೀಡ್ತಾನೆ ಬಂದಿದೆ. ಆದರೆ ಅದನ್ನು ಈ ಸಮಾಜ ಗುರುತಿಸಿಲ್ಲವಷ್ಟೇ. ಶತಮಾನಗಳಿಂದಲೂ ವಿಜ್ಞಾನ, ಕಲೆ, ರಾಜಕೀಯ ಮತ್ತು ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಸಮುದಾಯದ ಕೊಡುಗೆ ಅಪಾರ. ಸಮಾಜದ ಮುಖ್ಯ ವಾಹಿನಿಯಿಂದ ದೂರವಿದ್ದರೂ ತಮ್ಮ ಅದ್ಭುತ ಸಾಧನೆಗಳ ಮೂಲಕ ಇತಿಹಾಸವನ್ನೇ ಬದಲಾಯಿಸಿದ್ದಾರೆ ಈ ಸಮುದಾಯದ ಜನರು. ಈ ಸಾಧನೆಗಳೆಲ್ಲವೂ ಇಂದಿನ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅವುಗಳನ್ನು ಕೆದಕಿ ಹೊರತೆಗೆಯುವ ಪ್ರಯತ್ನವನ್ನ ಮಾಡುವ ಉದಾತ್ತ ಕೆಲಸಕ್ಕೆ ಇತ್ತೀಚೆಗೆ ಕೆಲವು ಸಂಶೋಧಕರು ಕೈ ಹಾಕಿರೋದು ಪ್ರಶಂಸನೀಯ. ಇತ್ತೀಚಿನ ಸಂಶೋಧನೆಗಳು ಮತ್ತು ದಾಖಲೆಗಳು LGBTQA+ ಸಮುದಾಯದ ಮಹತ್ವದ ಪಾತ್ರವನ್ನು ಎತ್ತಿ ತೋರಿಸ್ತಾ ಇದೆ. ಆಧುನಿಕ ಜಗತ್ತನ್ನು ರೂಪಿಸಿದ ಅನೇಕ ಪ್ರಮುಖ ಆವಿಷ್ಕಾರಗಳ ಹಿಂದೆ LGBTQA+ ಸಮುದಾಯದ ವ್ಯಕ್ತಿಗಳ ಶ್ರಮವೂ ಇದೆ. ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಆಲನ್ ಟ್ಯೂರಿಂಗ್ನಿಂದ ಹಿಡಿದು ಸ್ಯಾಲಿ ರೈಡ್ವರೆಗೂ ಸಮುದಾಯ ತಮ್ಮ ಲೈಂಗಿಕ ಗುರುತನ್ನು ಮೀರಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದೆ. ಆರ್ಥಿಕ ಕ್ಷೇತ್ರಗಳಲ್ಲಿ LGBTQA+ ನೀಡುವಂಥ ಕೊಡುಗೆಗಳನ್ನು ಪಿಂಕ್ ಎಕಾನಮಿ ಅಂತ ಕರೆಯಲಾಗುತ್ತೆ. ಓಪನ್ ಫಾರ್ ಬಿಸ್ನೆಸ್ ಅನ್ನೋ ಸಂಸ್ಥೆಯ ವರದಿಯ ಪ್ರಕಾರ LGBTQA+ ಹಕ್ಕುಗಳನ್ನು ಗೌರವಿಸುವ ಮತ್ತು ಸಮಾನತೆ ನೀಡುವ ನಗರಗಳು ಮತ್ತು ದೇಶಗಳು ಹೆಚ್ಚಿನ ಆರ್ಥಿಕ ಬೆಳವಣಿಗೆಗಳನ್ನು ಕಾಣುತ್ತೆ. ಜಾಗತಿಕವಾಗಿ LGBTQA+ ಗ್ರಾಹಕರ ಖರೀದಿ ಸಾಮರ್ಥ್ಯ ಅಂದರೆ ಪರ್ಚೇಸಿಂಗ್ ಪವರ್ ಸುಮಾರು $3.9 ಟ್ರಿಲಿಯನ್ ಅಂದರೆ $323.7 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಇದು ಭಾರತದ ಒಟ್ಟು GDPಗಿಂತಲೂ ಹೆಚ್ಚಿದೆ. ಇದು ಸಾಹಿತ್ಯ, ಕಲೆ, ಗಾಯನ ಕ್ಷೇತ್ರದಲ್ಲೂ ಸಮುದಾಯ ತಮ್ಮದೇ ಆದ ಛಾಪನ್ನು ಮೂಡಿಸಿದೆ. ಬಿ ಮಂಜಮ್ಮ ಜೋಗತಿ ಉತ್ತರ ಕರ್ನಾಟಕದ ವಿಶಿಷ್ಟ ಜಾನಪದ ಕಲೆಯಾದ ಜೋಗತಿ ನೃತ್ಯ ಮತ್ತು ಚೌಡಕಿ ಪದಗಳನ್ನು ದೇಶದಾದ್ಯಂತ ಜನಪ್ರಿಯಗೊಳಿಸಿದವರು ಮಂಜಮ್ಮ ಜೋಗತಿ. ಬೀದಿಗಳಲ್ಲಿ ಪ್ರದರ್ಶನಗೊಳ್ತಾ ಇದ್ದಂಥ ಈ ಕಲೆಯನ್ನು ರಾಷ್ಟ್ರೀಯ ವೇದಿಕೆಯವರೆಗೆ ಕೊಂಡೊಯ್ದ ಕೀರ್ತಿ ಸಲ್ಲೋದು ನಮ್ಮ ಮಂಜಮ್ಮ ಅವರಿಗೆ. ಲಿಂಗತ್ವ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಜೋಗತಿ ಪ್ರತಿಷ್ಠಾನವನ್ನು ಟ್ರಸ್ಟನ್ನು ಸ್ಥಾಪಿಸಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಮತ್ತು ಶಿಕ್ಷಣಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ನೇಮಕಗೊಂಡ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತರು ಅನ್ನೋ ಹೆಗ್ಗಳಿಕೆಯೂ ಇವರಿಗಿದೆ. ಮಂಜಮ್ಮರ ಜೀವನದ ಹೋರಾಟ ಮತ್ತು ಕಲಾ ಸಾಧನೆಯನ್ನು ಗುರುತಿಸಿ ಜೀವನ ಗಾಥೆಯನ್ನು ಕರ್ನಾಟಕದ ಹಲವು ವಿಶ್ವವಿದ್ಯಾಲಯಗಳ ಪಠ್ಯ ಕ್ರಮದಲ್ಲಿ ಸೇರಿಸಲಾಗಿದೆ. ಭಾರತ ಸರ್ಕಾರ 2021ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಇನ್ನು ಮುಂದಿನವರು ಡಾಕ್ಟರ್ ಅಕ್ಕೈ ಪದ್ಮಶಾಲಿ. ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ದಶಕಗಳಿಂದ ಹೋರಾಡ್ತಾ ಇರುವವರು ಡಾಕ್ಟರ್ ಅಕ್ಕೈ ಪದ್ಮಶಾಲಿ. ಮಕ್ಕಳ, ಮಹಿಳೆಯರ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿರುವ ಅಕ್ಕೈ ಒಂದೆಡೆ ಎಂಬ ಮಾನವ ಹಕ್ಕುಗಳ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಗಂಡು ಹೆಣ್ಣನ್ನು ಹೊರತುಪಡಿಸಿ ಇತರೆ ಲೈಂಗಿಕ ಸಂಪರ್ಕಗಳನ್ನು ಅಸ್ವಾಭಾವಿಕ ಲೈಂಗಿಕ ಅಪರಾಧ ಅಂತ ಗುರುತಿಸುವ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 377ರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಸಲಿಂಗ ಪ್ರೇಮವನ್ನು ಅಪರಾಧ ಮುಕ್ತಗೊಳಿಸುವ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ.
ಅಕ್ಕೈ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ 2015ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇನ್ನು ಮುಂದಿನವರು ಆಲನ್ ಟ್ಯೂರಿಂಗ್. ಲೈಂಗಿಕ ಗುರುತು ಬಹಿರಂಗಗೊಂಡ ಕುರಿತಾದ ಇತಿಹಾಸ ಅತ್ಯಂತ ಸ್ಫೂರ್ತಿದಾಯಕ ಮತ್ತು ಅಷ್ಟೇ ದುಃಖಕರವಾದದ್ದು. ಆಲನ್ ಟ್ಯೂರಿಂಗ್ ಸಲಿಂಗ ಪ್ರೇಮಿ ಅಂದರೆ ಗೇ. ಅಂದಿನ ಬ್ರಿಟಿಷ್ ಸಮಾಜದಲ್ಲಿ ಗೇ ಆಗಿರೋದು ಕಾನೂನು ಬಾಹಿರವಾಗಿತ್ತು. ಇದು ಅವರ ಜೀವನದ ಮೇಲೆ ಭೀಕರವಾದ ಪರಿಣಾಮವನ್ನು ಬೀರಿದೆ. ಟ್ಯೂರಿಂಗ್ ಲೈಂಗಿಕ ಗುರುತಿನ ಕಾರಣಕ್ಕಾಗಿ ಅಪರಾಧಿ ಅಂತ ಪರಿಗಣಿಸಲಾಗಿತ್ತು. ದಶಕಗಳ ಕಾಲ ಅವರಿಗೆ ಶಿಕ್ಷೆಯನ್ನು ನೀಡಲಾಗಿತ್ತು. ಜೈಲು ಶಿಕ್ಷೆ ಅಥವಾ ಹಾರ್ಮೋನ್ ಚಿಕಿತ್ಸೆ ಪಡೆಯುವ ಆಯ್ಕೆಯನ್ನು ನೀಡಲಾಗಿತ್ತು. ಸಂಶೋಧನೆಯನ್ನು ಮುಂದುವರಿಸೋ ಹಂಬಲದಿಂದ ಟ್ಯೂರಿಂಗ್ ಹಾರ್ಮೋನ್ ಚಿಕಿತ್ಸೆಗೆ ಒಪ್ಕೊಳ್ತಾರೆ. ಸೊ ಈ ಚಿಕಿತ್ಸೆ ಅವರ ದೇಹ ಮತ್ತು ಮನಸ್ಸಿನ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತೆ. ಆದರೆ ಆಲನ್ನ ಕೊಡುಗೆಗಳು ಇಂದಿನ ಆಧುನಿಕ ಯುಗಕ್ಕೆ ಬುನಾದಿಯನ್ನು ಹಾಕಿದೆ. ಆಧುನಿಕ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಅಂತ ಕರೆಯಲಾಗುವ ಟ್ಯೂರಿಂಗ್ 1936ರಲ್ಲಿ ಯಾವುದೇ ಗಣಿತದ ಲೆಕ್ಕಾಚಾರಗಳನ್ನು ಮಾಡಬಲ್ಲಂಥ ಕಾಲ್ಪನಿಕ ಯಂತ್ರದ ಮಾದರಿಯನ್ನು ಪರಿಚಯಿಸಿದ್ದು ಅದು ಇಂದಿನ ಆಧುನಿಕ ಕಂಪ್ಯೂಟರ್ಗಳ ಮೂಲ ತಳಹದಿಯಾಗಿದೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ಜನ ಸಂದೇಶಗಳನ್ನು ರಹಸ್ಯವಾಗಿ ಕಳಿಸೋಕೆ ಬಳಸ್ತಾ ಇದ್ದಂಥ ಎನಿಗ್ಮಾ ಅನ್ನೋ ಸಂಕೀರ್ಣ ಯಂತ್ರದ ಸಂಕೇತಗಳನ್ನು ಕಂಡುಹಿಡಿಯೋಕೆ ಟ್ಯೂರಿಂಗ್ ಬಾಂಬೆ ಎಂಬ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ರು. ಇದರಿಂದಾಗಿ ಯುದ್ಧ ಕನಿಷ್ಠ 2 ವರ್ಷಗಳಷ್ಟು ಬೇಗ ಮುಕ್ತಾಯವಾಗುತ್ತೆ. ಲಕ್ಷಾಂತರ ಜೀವಗಳು ಉಳಿಯೋಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ ಇತಿಹಾಸಕಾರರು. ಇನ್ನು ಮುಂದಿನವರು ಲಕ್ಷ್ಮೀ ನಾರಾಯಣ್ ತ್ರಿಪಾಠಿ. ಇವರು ಭಾರತದ ಪ್ರಮುಖ ಟ್ರಾನ್ಸ್ಜೆಂಡರ್ ಹಕ್ಕುಗಳ ಕಾರ್ಯಕರ್ತೆ, ಭರತನಾಟ್ಯ ನೃತ್ಯಗಾರ್ತಿ ಮತ್ತು ಕಿನ್ನರ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರರಾಗಿರುವವರು ಲಕ್ಷ್ಮೀ ನಾರಾಯಣ್ ತ್ರಿಪಾಠಿಯವರು. 2014ರ ಐತಿಹಾಸಿಕ ನಲ್ಸಾ ವರ್ಸಸ್ ಯೂನಿಯನ್ ಆಫ್ ಪ್ರಕರಣದಲ್ಲಿ ಪ್ರಮುಖ ಅರ್ಜಿದಾರರು ತ್ರಿಪಾಠಿ. ಸೊ ಈ ತೀರ್ಪಿನ ಮೂಲಕ ಭಾರತದ ಸರ್ವೋಚ್ಚ ನ್ಯಾಯಾಲಯ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಅಧಿಕೃತವಾಗಿ ಗುರುತಿಸಿದೆ. 2008ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಏಷ್ಯಾ ಪೆಸಿಫಿಕ್ ವಲಯವನ್ನು ಪ್ರತಿನಿಧಿಸಿದ ಮೊದಲ ಟ್ರಾನ್ಸ್ಜೆಂಡರ್ ಅನ್ನೋ ಹೆಗ್ಗಳಿಕೆಗೆ ತ್ರಿಪಾಠಿ ಪಾತ್ರರಾಗಿದ್ದಾರೆ. ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ 2007ರಲ್ಲಿ ಅಸ್ತಿತ್ವ ಅನ್ನೋ ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇಂಡಿಯನ್ ಆಫ್ ದಿ ಇಯರ್ 2007 ರೇನ್ಬೋ ವಾರಿಯರ್ ಅವಾರ್ಡ್ ಮತ್ತು ಸಾಮಾಜಿಕ ಸೇವೆಗಾಗಿ ಶ್ರೀ ನಾರಾಯಣ್ ಗುರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇನ್ನು ಟಿಮ್ ಕುಕ್. ಆಪಲ್ ಸಿಇಒ ಟಿಮ್ ಕುಕ್ ಅವರು 2014ರ ಅಕ್ಟೋಬರ್ನಲ್ಲಿ ಬ್ಲೂಮ್ಬರ್ಗ್ ಬಿಸ್ನೆಸ್ ವೀಕ್ ಪತ್ರಿಕೆಯಲ್ಲಿ ಬರೆದಂಥ ಲೇಖನದ ಮೂಲಕ ತಾವು ಸಲಿಂಗ ಪ್ರೇಮಿ ಅಂತ ಘೋಷಿಸಿಕೊಳ್ತಾರೆ. ತಾರತಮ್ಯ ಮತ್ತು ಹಿಂಸೆಯನ್ನು ಎದುರಿಸ್ತಾ ಇರುವಂಥ ಯುವಕರಿಗೆ ಧೈರ್ಯ ತುಂಬೋ ನಿಟ್ಟಿನಲ್ಲಿ ತಮ್ಮ LGBTQA+ ಸಮುದಾಯಕ್ಕೆ ಸೇರಿದ್ರೂ ದೊಡ್ಡ ಸಾಧನೆ ಮಾಡಬಹುದು ಅಂತ ತೋರಿಸಿಕೊಡೋ ನಿಟ್ಟಲ್ಲಿ ಟಿಮ್ ಕುಕ್ ಈ ನಿರ್ಧಾರವನ್ನು ಕೈಗೊಂಡರು. ಸೊ ಕುಕ್ ಅಮೆರಿಕದ ಅನೇಕ ರಾಜ್ಯಗಳಲ್ಲಿ LGBTQA+ ವಿರೋಧಿ ಕಾನೂನುಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇವರು LGBTQA+ ಸಮುದಾಯಕ್ಕೆ ನೀಡಿದ ಕೊಡುಗೆಗಾಗಿ ಇವರಿಗೆ 2015ರಲ್ಲಿ ಹ್ಯೂಮನ್ ರೈಟ್ಸ್ ಕ್ಯಾಂಪೇನ್ ವಿಸಿಬಿಲಿಟಿ ಪ್ರಶಸ್ತಿ ಮತ್ತು ರಿಪಲ್ ಆಫ್ ಹೋಪ್ ಪ್ರಶಸ್ತಿಗಳನ್ನು ನೀಡಲಾಗಿದೆ. 2011ರಲ್ಲಿ ಸ್ಟೀವ್ ಜಾಬ್ಸ್ ನಂತರ ಆಪಲ್ ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡಂತಹ ಕುಕ್ ಕಂಪನಿಯ ಮಾರುಕಟ್ಟೆ ಮೌಲ್ಯವನ್ನು $348 ಬಿಲಿಯನ್ ನಿಂದ $3 ಟ್ರಿಲಿಯನ್ ವರೆಗೂ ಅಧಿಕ ಮೊತ್ತಕ್ಕೆ ಏರಿಸಿದ್ದಾರೆ. ಇನ್ನು ಟಿಮ್ ಕುಕ್ ಅವರ ನೇತೃತ್ವದಲ್ಲಿ ಆಪಲ್ ವಾಚ್, ಏರ್ಪಾಡ್ಸ್ ಮತ್ತು ಆಪಲ್ ಸಿಲಿಕಾನ್ ಚಿಪ್ಗಳಂತಹ ಉತ್ಪನ್ನಗಳು ಬಿಡುಗಡೆ ಆಗಿದೆ. ಈಗಾಗಲೇ ಮಾನವ ಹಕ್ಕುಗಳ ಸಂಸ್ಥೆಗಳ ಜೊತೆಗೆ ಮಿಲಿಯನ್ ಗಟ್ಟಲೆ ಹಣವನ್ನು ದೇಣಿಗೆಯಾಗಿ ನೀಡಿರುವ ಕುಕ್ ಅವರು ತಮ್ಮ ಸಂಪೂರ್ಣ ಆಸ್ತಿಯನ್ನು ದಾನ ಮಾಡೋದಾಗಿ ಘೋಷಿಸಿದ್ದಾರೆ. ಇನ್ನು ಮುಂದಿನವರು ಲಿನ್ ಕಾನ್ವೆ. ಅಮೆರಿಕದ ಪ್ರಸಿದ್ಧ ಕಂಪ್ಯೂಟರ್ ವಿಜ್ಞಾನಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಮತ್ತು ಟ್ರಾನ್ಸ್ಜೆಂಡರ್ ಹಕ್ಕುಗಳ ಹೋರಾಟಗಾರ್ತಿ ಲಿನ್ ಕಾನ್ವೆ. ಆಧುನಿಕ ಕಂಪ್ಯೂಟಿಂಗ್ ಮತ್ತು ಮೈಕ್ರೋಚಿಪ್ ವಿನ್ಯಾಸದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಇವರನ್ನ ಮೈಕ್ರೋಚಿಪ್ ವಿನ್ಯಾಸದ ಹಿಡನ್ ಹ್ಯಾಂಡ್ ಅಂತ ಕರೆಯಲಾಗುತ್ತೆ. 1968ರಲ್ಲಿ ಲಿನ್ ಕಾನ್ವೆ ಅವರು ಲಿಂಗ ಪರಿವರ್ತನೆಯ ನಿರ್ಧಾರ ಮಾಡಿದಾಗ IBM ಸಂಸ್ಥೆ ಇವರನ್ನ ಕೆಲಸದಿಂದ ತೆಗೆದುಹಾಕಿತ್ತು. ಅದಾದ ನಂತರ ಕಾನ್ವೆ ಅವರು ತಮ್ಮದೇ ಆದ ಹೊಸ ಅಸ್ಮಿತೆಯ ಜೊತೆಗೆ ಯಶಸ್ವಿ ವೃತ್ತಿ ಜೀವನವನ್ನು ಕಟ್ಟಿಕೊಳ್ತಾರೆ. ಲಿಂಗ ಪರಿವರ್ತನೆ ಮಾಡಿಕೊಂಡವರ ಹಕ್ಕುಗಳಿಗಾಗಿ ಸತತವಾಗಿ ಹೋರಾಟವನ್ನು ನಡೆಸ್ತಾರೆ. ಕಾರ್ವರ್ ಮೀಡ್ ಜೊತೆಗೆ ಸೇರಿ ಲಿನ್ ಕಾನ್ವೆ ಅವರು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅನ್ನೋ ಹೊಸ ಮೈಕ್ರೋಚಿಪ್ ವಿನ್ಯಾಸದ ಪದ್ಧತಿಯನ್ನು ಅಭಿವೃದ್ಧಿಪಡಿಸ್ತಾರೆ. ಇದು ಸಾವಿರಾರು ಟ್ರಾನ್ಸಿಸ್ಟರ್ಸ್ಗಳನ್ನು ಒಂದೇ ಚಿಪ್ನಲ್ಲಿ ಜೋಡಿಸೋಕೆ ಸಾಧ್ಯವಾಗುವಂತೆ ಮಾಡುತ್ತೆ. ಸೊ ಹಾಗೆಯೇ ಇದರಿಂದಾಗಿಯೇ ಇಂದಿನ ಸ್ಮಾರ್ಟ್ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳಂತಹ ಸಾಧನಗಳು ಅಸ್ತಿತ್ವಕ್ಕೆ ಬಂದಿರೋದು. ಸೊ ಇವರ ಸಂಶೋಧನೆ ಇಲ್ಲದೆ ಇಂದಿನ ಸ್ಮಾರ್ಟ್ಫೋನ್ಗಳು ಸಾಧ್ಯವಿರ್ತಾನೆ ಇರಲಿಲ್ಲ. ಸೊ ಇವರ ಸಾಧನೆಯನ್ನು ಗುರುತಿಸಿ 2020ರಲ್ಲಿ IBM ಅಧಿಕೃತವಾಗಿ ಕ್ಷಮೆಯಾಚಿಸುತ್ತೆ. ಇನ್ನು ನೆಕ್ಸ್ಟ್ ಒನ್ ಆಸ್ಕರ್ ವೈಲ್ಡ್. ಐರಿಷ್ ಮೂಲದ ಖ್ಯಾತ ನಾಟಕಕಾರ, ಕವಿ ಮತ್ತು ಕಾದಂಬರಿಕಾರ ಆಸ್ಕರ್ ವೈಲ್ಡ್ ತಮ್ಮ ಅದ್ಭುತ ಹಾಸ್ಯ ಪ್ರಜ್ಞೆ ಮತ್ತು ಸಾಹಿತ್ಯ ಸಾಧನೆಗಳಿಗಾಗಿ ಜಗತ್ಪ್ರಸಿದ್ಧರು. ವಿಕ್ಟೋರಿಯನ್ ಕಾಲದ ಇಂಗ್ಲೆಂಡ್ನಲ್ಲಿ ಸಾಹಿತ್ಯಿಕ ದಿಗ್ಗಜರು, ಸೌಂದರ್ಯ ಪ್ರಜ್ಞೆ ಚಳುವಳಿಯ ಪ್ರಮುಖ ವಕ್ತಾರರು.
ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಜನಪ್ರಿಯ ಕಾಮಿಡಿ ನಾಟಕಗಳಲ್ಲಿ ಒಂದಾಗಿದೆ. ಸಲಿಂಗ ಪ್ರೇಮ ಅಥವಾ ಗೇ ಅನ್ನೋದೇ ಅಪರಾಧ ಅಂತ ಪರಿಗಣಿಸಿದ್ದಂಥ ಅಂದಿನ ಇಂಗ್ಲೆಂಡ್ ಸರ್ಕಾರ ಆಸ್ಕರ್ ವೈಲ್ಡ್ ಅವರಿಗೆ 1895ರಲ್ಲಿ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸುತ್ತೆ. ತಮ್ಮ ವಿಚಾರಣೆ ಸಂದರ್ಭದಲ್ಲಿ ಲಾರ್ಡ್ ಅಲ್ಫ್ರೆಡ್ ಡಾಗ್ಲಾಸ್ ಜೊತೆಗೆ ತಮ್ಮ ಪ್ರೀತಿಯನ್ನ ಹೆಸರಿಸಲಾಗದ ಪ್ರೀತಿಯಂತೆ ಇವರು ಬಣ್ಣಿಸಿದ್ರು. ಈ ಸಂಬಂಧ ಅತ್ಯಂತ ಪವಿತ್ರವಾದದ್ದು ಅಂತ ಸಮರ್ಥಿಸಿಕೊಂಡಿದ್ರು. ಇಂದು ಆಸ್ಕರ್ ಅವರನ್ನ ಸಲಿಂಗ ಕಾಮ ವಿಮೋಚನಾ ಚಳುವಳಿಯ ಹುತಾತ್ಮ ಅಂತ ಕರೆಯಲಾಗುತ್ತೆ. ಬ್ರಿಟಿಷ್ ಸರ್ಕಾರ 2017ರಲ್ಲಿ ಅವರಿಗೆ ಮರಣೋತ್ತರ ಕ್ಷಮಾದಾನವನ್ನ ನೀಡಿದೆ. ಇನ್ನು ಸ್ಯಾಲಿ ರೈಡ್, ಅಮೆರಿಕದ ಬಾಹ್ಯಾಕಾಶ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಸ್ಯಾಲಿ ರೈಡ್ ಕೂಡ ಒಬ್ಬರಾಗಿದ್ದು, ಬಾಹ್ಯಾಕಾಶಕ್ಕೆ ತೆರಳಿದ ಮೊದಲ ಅಮೆರಿಕನ್ ಮಹಿಳೆ ಅನ್ನೋ ಖ್ಯಾತಿಯನ್ನು ಪಡೆದಿದ್ದಾರೆ. ಹಾಗೆಯೇ ಅತ್ಯಂತ ಕಿರಿಯ 32 ವರ್ಷದಲ್ಲಿ ಅಮೆರಿಕನ್ ಗಗನಯಾತ್ರಿ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. 2012ರಲ್ಲಿ ಸ್ಯಾಲಿ ಮರಣದ ನಂತರ ಇವರು LGBTQ+A ಸಮುದಾಯಕ್ಕೆ ಸೇರಿದವರು. 27 ವರ್ಷಗಳಿಂದ ಟ್ಯಾಮ್ ಓ ಶಾನಸಿ ಅನ್ನೋ ಮಹಿಳೆಯ ಜೊತೆಗೆ ಸಂಬಂಧ ಹೊಂದಿದ್ರು ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತೆ. ಈ ಮೂಲಕ ಸ್ಯಾಲಿ ರೈಡ್ ಬಾಹ್ಯಾಕಾಶಕ್ಕೆ ಹೋದ ವಿಶ್ವದ ಮೊದಲ ಲೆಸ್ಬಿಯನ್ ಮತ್ತು LGBTQA+ನ ಗಗನಯಾತ್ರಿ ಅಂತ ಗುರುತಿಸಲ್ಪಡ್ತಾರೆ. ಇಂದು ಸ್ಯಾಲಿ ಸಮುದಾಯದ ಪ್ರಮುಖ ಐಕಾನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಬಾಹ್ಯಾಕಾಶ ನೌಕೆಯ ರೋಬೋಟಿಕ್ ಆರ್ಮನ್ನು ವಿನ್ಯಾಸಗೊಳಿಸೋಕೆ ಸಹಾಯ ಮಾಡಿದ ಸ್ಯಾಲಿ ಒಟ್ಟು 343 ಗಂಟೆಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ನಾಸಾ ತೊರೆದ ಬಳಿಕ ಭೌತಶಾಸ್ತ್ರದ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ರು. ಸ್ಯಾಲಿ ರೈಟ್ ಸನ್ಸ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸಿ ಹೆಣ್ಣು ಮಕ್ಕಳು ವಿಜ್ಞಾನ, ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳೋಕೆ ಪ್ರೇರೇಪಿಸಿದ್ರು. ಇನ್ನು ಮುಂದಿನವರು ಡಾಕ್ಟರ್ ಮನಬಿ ಬಂದೋಪಾಧ್ಯಾಯ. ಭಾರತದ ಶೈಕ್ಷಣಿಕ ಮತ್ತು LGBTQA+ ಸಮುದಾಯದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಡಾಕ್ಟರ್ ಮನಬಿ ಬಂದೋಪಾಧ್ಯಾಯ. ಮನಬಿ 2015ರಲ್ಲಿ ಪಶ್ಚಿಮ ಬಂಗಾಳದ ಕೃಷ್ಣನಗರ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾಗುವ ಮೂಲಕ ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ಕಾಲೇಜು ಪ್ರಾಂಶುಪಾಲರು ಅನ್ನೋ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ PhD ಪೂರ್ಣಗೊಳಿಸಿದ ಮೊದಲ ಟ್ರಾನ್ಸ್ಜೆಂಡರ್ ಕೂಡ ಇವರೇ. 1995ರಲ್ಲಿ ಟ್ರಾನ್ಸ್ಜೆಂಡರ್ಗಳಿಗಾಗಿಯೇ ಮೀಸಲಾದ ಅಬೋ ಮಾನಬ್ ಅನ್ನೋ ನಿಯತಕಾಲಿಕವನ್ನು ಪ್ರಾರಂಭಿಸಿದ್ದಾರೆ. ಶೈಕ್ಷಣಿಕ ರಂಗದಲ್ಲಿ ತಮಗಾದ ಅವಮಾನ ಮತ್ತು ತಾರತಮ್ಯಗಳ ವಿರುದ್ಧ ಹೋರಾಡಿ ಸಾಧಿಸಿ ಇಡೀ ಸಮುದಾಯಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಇನ್ನು ಮುಂದಿನವರು ರಾಚೆಲ್ ಕಾಸನ್. ಆಧುನಿಕ ಪರಿಸರ ಚಳುವಳಿಯ ಜನನಿ ಅಂತ ಪ್ರಸಿದ್ಧರಾದ ಅಮೆರಿಕನ್ ಜೀವಶಾಸ್ತ್ರಜ್ಞೆ ಮತ್ತು ಲೇಖಕಿ ರಾಚೆಲ್ ಕಾಸನ್ ಅವರು ಲೆಸ್ಬಿಯನ್. ಡೊರೋತಿ ಫ್ರೀಮನ್ ಅನ್ನೋ ಮಹಿಳೆಯ ಜೊತೆಗೆ 12 ವರ್ಷಗಳ ಕಾಲ ಗಾಢವಾದ ಪ್ರೇಮ ಸಂಬಂಧವನ್ನು ಹೊಂದಿದ್ದವರು ರಾಚೆಲ್. ಆದರೆ ಆ ಕಾಲದಲ್ಲಿ ಸಾಮಾಜಿಕ ಪರಿಸ್ಥಿತಿಯಿಂದಾಗಿ ರಾಚೆಲ್ ತಮ್ಮ ಸಂಬಂಧವನ್ನು ಬಹಿರಂಗಪಡಿಸಿರಲಿಲ್ಲ. ಇಂದು ಕಾಸನ್ ಅವರನ್ನ LGBTQA+ ಸಮುದಾಯದ ಐಕಾನ್ ಆಗಿ ನೋಡಲಾಗುತ್ತೆ. 1962ರಲ್ಲಿ ಪ್ರಕಟವಾದ ಸೈಲೆಂಟ್ ಸ್ಪ್ರಿಂಗ್ ಅನ್ನೋ ಅವರ ಕೃತಿ ಕೀಟನಾಶಕಗಳ, ಅದರಲ್ಲೂ ವಿಶೇಷವಾಗಿ DTD ಹಾನಿಕಾರಕಗಳ ಪರಿಣಾಮಗಳ ಬಗ್ಗೆ ಜಗತ್ತನ್ನು ಎಚ್ಚರಿಸಿದೆ. ಅದರಿಂದಾಗಿಯೇ ಅಮೆರಿಕಾದಲ್ಲಿ ಈ DTDಯನ್ನು ನಿಷೇಧಿಸಲಾಗಿದೆ. ಹಾಗೆಯೇ ಅಮೆರಿಕನ್ ಪರಿಸರ ಸಂರಕ್ಷಣಾ ಸಂಸ್ಥೆ ಸ್ಥಾಪನೆಗೂ ಸಹ ರಾಚೆಲ್ ಕೃತಿ ನಾಂದಿಯಾಗಿದೆ. ಇನ್ನು ರಾಚೆಲ್ ತಮ್ಮ ದಿ ಸೀ ಅರೌಂಡ್ ಅಸ್ನ ಜನಪ್ರಿಯ ಪುಸ್ತಕಗಳ ಮೂಲಕ ಸಮುದ್ರ ಜೀವನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಇನ್ನು ಮುಂದಿನವರು ಜೇಮ್ಸ್ ಬಾಲ್ಡ್ವಿನ್. ಅಮೆರಿಕನ್ ಹಾಗೂ ಆಫ್ರಿಕನ್ ಲೇಖಕ, ಪ್ರಬಂಧಕಾರ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ ಜೇಮ್ಸ್ ಬಾಲ್ಡ್ವಿನ್ ಅಮೆರಿಕದ ನಾಗರಿಕ ಹಕ್ಕುಗಳ ಚಳುವಳಿ ಮತ್ತು ಸಲಿಂಗ ಪ್ರೇಮಿ ವಿಮೋಚನಾ ಚಳುವಳಿಗಳಲ್ಲಿ ಅತ್ಯಂತ ಪ್ರಮುಖ ಧ್ವನಿಯಾಗಿದ್ದವರು. ತಮ್ಮ ಲೈಂಗಿಕ ಗುರುತನ್ನು ಎಂದಿಗೂ ಮುಚ್ಚಿಡದ ಜೇಮ್ಸ್ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದವರು. 1956ರಲ್ಲಿ ಜೇಮ್ಸ್ ಅವರ ಜಿಯೋವಾನಿಸ್ ರೂಮ್ ಅನ್ನೋ ಕಾದಂಬರಿ ಪ್ರಕಟವಾಗಿದ್ದು, ಇದು ಸಲಿಂಗ ಪ್ರೇಮದ ವಿಷಯವನ್ನು ಬಹಿರಂಗವಾಗಿ ಚರ್ಚಿಸಿದ ಮೊದಲ ಅಮೆರಿಕದ ಕಾದಂಬರಿಗಳಲ್ಲಿ ಒಂದಾಗಿದೆ. ಈ ಕಾದಂಬರಿ 1957ರ ನ್ಯಾಷನಲ್ ಬುಕ್ ಅವಾರ್ಡ್ ಅಂತಿಮ ಸುತ್ತಿಗೆ ಆಯ್ಕೆಯಾಗಿತ್ತು. ಜೇಮ್ಸ್ ವರ್ಣಭೇದಿ ನೀತಿ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧವೂ ಹೋರಾಡಿದ್ರು. ಇವರಿಷ್ಟೇ ಅಲ್ಲ, ಇನ್ನೂ ಹಲವು ಸಾಧಕರಿದ್ದಾರೆ. ಬೆಂಗಳೂರು ಮೂಲದ ಡಾಕ್ಟರ್ ತ್ರಿನೇತ್ರ ಹಲ್ದಾರ್ ಗುಮ್ರಾಜು ಕರ್ನಾಟಕದ ಮೊದಲ ಟ್ರಾನ್ಸ್ಜೆಂಡರ್ ವೈದ್ಯೆಯಾಗಿದ್ದಾರೆ. ತಮಿಳುನಾಡು ಮೂಲದ ಸತ್ಯಶ್ರೀ ಶರ್ಮಿಳಾ ಭಾರತದ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ವಕೀಲೆಯನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಮಾಜದ ನಿಂದನೆ ಮತ್ತು ತಾರತಮ್ಯದಿಂದಾಗಿ 18ನೇ ವಯಸ್ಸಿನಲ್ಲಿಯೇ ಮನೆಯಿಂದ ಹೊರಬಂದ ಶರ್ಮಿಳಾ ಇಂದು ವಕೀಲರಾಗಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ಸಾಮಾಜಿಕ ಕಾರ್ಯಕರ್ತೆ ಜೋಯಿತಾ ಮಂಡಲ್ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ನ್ಯಾಯಾಧೀಶಿ ಅಂತ ಕರೆಸಿಕೊಂಡಿದ್ದಾರೆ. ಭಾರತದ ವೇಗದ ಓಟಗಾರ್ತಿ ದತ್ತಿ ಚಂದ್ 2019ರಲ್ಲಿ ತಾವು ಸಲಿಂಗ ಸಂಬಂಧ ಹೊಂದಿರುವುದಾಗಿ ಘೋಷಿಸಿಕೊಂಡಿದ್ದು, ಈ ಮೂಲಕ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹಿರಂಗವಾಗಿ ತಮ್ಮ ಲೈಂಗಿಕ ಗುರುತನ್ನು ಘೋಷಿಸಿಕೊಂಡ ಅಥ್ಲೀಟ್ ಅಂತ ಕರೆಸಿಕೊಂಡಿದ್ದಾರೆ.
ಏನೇ ಆದರೂ ಗಂಡು ಹೆಣ್ಣು ಅನ್ನೋ ಎರಡಷ್ಟೇ ಲಿಂಗ, ಈ ಎರಡು ಲಿಂಗಗಳ ನಡುವಷ್ಟೇ ಪ್ರೀತಿ, ಪ್ರೇಮ, ಪ್ರಣಯ, ಉಳಿದಿದೆಲ್ಲವೂ ಅನೈಸರ್ಗಿಕ ಅನ್ನೋ ಅಪನಂಬಿಕೆಯಿಂದ ಇಂದಿಗೂ ಜಗತ್ತು ದೂರವಾಗಿಲ್ಲ. ಸಾಂಪ್ರದಾಯಿಕ ಸಮಾಜದಿಂದ ಆಧುನೀಕರಣದತ್ತ ಮುಖ ಮಾಡಿರುವಂಥ ನಾವುಗಳು ವಿಜ್ಞಾನ, ನಗರೀಕರಣ, ಮೂಲಸೌಕರ್ಯ ಅಭಿವೃದ್ಧಿ ಹೀಗೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗೆ ಒಗ್ಗಿಕೊಂಡಿದ್ದೇವೆಯೇ ಹೊರತು ನಮ್ಮ ಮನಸ್ಥಿತಿ ಮಾತ್ರ ಪಲ್ಲಟವಾಗದೆ ತಡ್ಕಾಡ್ತಾ ಇದೆ. ಸದ್ಯ LGBTQA+ ಸಮುದಾಯವನ್ನು ಸಮಾಜ ನೋಡುವ ರೀತಿ ಬದಲಾಗ್ತಾ ಇದೆಯಾದರೂ ಇಂದಿಗೂ ಸವಾಲುಗಳು, ತಾರತಮ್ಯಗಳು ಮುಂದುವರೆದಿದೆ. ಅದರಲ್ಲೂ ಗರಿಮೆ, ಹಿರಿಮೆ ವಿಚಾರಕ್ಕೆ ಬಂದಾಗ ನಮ್ಮ ಕಣ್ಣ ಮುಂದೆ ಬರುವುದು ಜಗತ್ತಿಗೆ ಗಂಡು ಹೆಣ್ಣು ನೀಡಿದ ಕೊಡುಗೆಗಳಷ್ಟೇ. LGBTQA+ ಸಮುದಾಯವು ನಮ್ಮ ಸಮಾಜದ ಭಾಗ ಅಂತ ಪರಿಗಣಿಸಿದ್ರಷ್ಟೇ ಸಮುದಾಯ ಜಗತ್ತಿನಲ್ಲಿ ಮೂಡಿಸಿದ ಛಾಪನ್ನು ಗುರುತಿಸೋಕೆ ಸಾಧ್ಯವಾಗೋದು. ನಾವು ನಮ್ಮ ಕಣ್ಣನ್ನು ತೆರೆದು ಜಗತ್ತನ್ನು ಜೊತೆಯಾಗಿ ನೋಡಬೇಕಲ್ವಾ? ಲಿಂಗತ್ವ ಅಲ್ಪಸಂಖ್ಯಾತರನ್ನು ಒಳಗೊಂಡ ಈ ಸಮುದಾಯದ ಸಾಧನೆಗಳು ಲಿಂಗ ಅಥವಾ ಲೈಂಗಿಕತೆ ಎಂದಿಗೂ ಸಾಧನೆಗೆ ಅಡ್ಡಿಯಲ್ಲ ಅನ್ನೋದನ್ನು ಸಾಬೀತುಪಡಿಸಿದೆ. ಆದರೆ ಈ ಸಾಧನೆಗೆ ನಾವು ಮುಕ್ತ ಅವಕಾಶವನ್ನು ನೀಡೋದು ಮುಖ್ಯ. ಲೈಂಗಿಕ ಗುರುತಿನ ಆಧಾರದಲ್ಲಿಯೇ ಭಿನ್ನವಾದ ವ್ಯಕ್ತಿ ಎಂಬಂತೆ ಕಂಡು ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸೋ ಬದಲಾಗಿ ನೀವು ನಮ್ಮೊಂದಿಗೆ ನಿಲ್ಲಿ, ನಾವು ನೀವು ಸೇರಿ ಸಮಾಜವನ್ನು ಕಟ್ಟಿ ಬೆಳೆಸೋಣ. ರಾಜಕೀಯ, ಸಾಮಾಜಿಕವಾದ ನೈಜ ಸಮಸ್ಯೆಗಳ ವಿರುದ್ಧವಾಗಿ ಕೈಜೋಡಿಸಿ ಹೋರಾಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.